ಹಾಯ್ ಸ್ಟೂಡೆಂಟ್ಸ್, ನಾವು ಹೀಟ್ ಚಾಪ್ಟರ್ ನೋಡ್ತಾ ಇದ್ವಿ ಅಲ್ವಾ, 7th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ. ಸೊ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಪ್ ಟು 4th ವರೆಗೂ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಒನ್ ಇಸ್ 5th ಕ್ವೆಶನ್. Discuss why wearing more layers of clothing during winters. Winters keeps us warmer than wearing just one thick piece of clothing. Okay, the question is, discuss why wearing more layer of clothing during winters keeps us warmer than wearing just one thick piece of clothing. So ತುಂಬಾ ಲೇಯರ್ಸ್ ಇರುವಂತ ತುಂಬಾ ಲೇಯರ್ಸ್ ಇರುವಂತ ಕ್ಲಾತ್ ನಾವು ವಿಂಟರ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ನಮ್ಗೆ ಯಾಕೆ ವಾರ್ಮ್ ಆಗಿರುತ್ತೆ? ದ್ಯಾನ್ ಅಂದ್ರೆ ಒಂದು ಲೇಯರ್, ಥಿಕ್ ಲೇಯರ್ ಇರುವಂತ ಒಂದು ಪೀಸ್, ಅದನ್ನ ಕಂಪೇರ್ ಮಾಡಿದ್ರೆ ಮೋರ್ ಆಗಿರುವಂತ ಮೋರ್ ಲೇಯರ್ಸ್ ಇರುವಂತ ಪೀಸಸ್ ನ ಯೂಸ್ ಮಾಡಿದ್ರೆ, ನಮಗೆ ಕ್ಲಾತ್ ಪೀಸಸ್ ನ ಯೂಸ್ ಮಾಡೋಕ್ಕೆ ಯಾಕೆ ನಮಗೆ ಬೆಚ್ಚಗೆ ಇರುತ್ತೆ ಅಥವಾ ವಾರ್ಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಡಿಸ್ಕಸ್ ಮಾಡಿ ಅಂತ. ಆನ್ಸರ್ ಇಸ್ during winters we prefer wearing more layers of clothing than just one thick piece of clothing, because hair gets trapped in between the various clothing layers, being a poor conductor of heat. Hair prevents heat loss from our body, hence layers of clothing keeps us warmer than a single layer. ಓಕೆನಾ? ಸೊ ಯಾಕೆ ನಾವು ಮೋರ್ ಲೇಯರ್ಸ್ ಇರುವಂತ ಕ್ಲಾತ್ಸ್ ನ ಯೂಸ್ ಮಾಡಿದ್ರೆ, ನಮ್ಗೆ ವಿಯರ್ ಮಾಡಿದ್ರೆ, ಹಾಕೊಂಡ್ರೆ ನಮ್ಗೆ ವಿಂಟರ್ಸ್ ಅಲ್ಲಿ ವಾರ್ಮ್ ಆಗಿರುತ್ತೆ ದ್ಯಾನ್ ಜಸ್ಟ್ ಒನ್ ಥಿಕ್ ಪೀಸ್ ಆಫ್ ಎ ಕ್ಲಾತ್ ನ ಬದಲಾಗಿ, ಒಂದು ಥಿಕ್ ಪೀಸ್ ಬದಲಾಗಿ ನಮ್ಗೆ ಮೋರ್ ಥಿಕ್ ಪೀಸಸ್ ಇರುವಂತ ಕ್ಲಾತ್ ನ ಹಾಕೊಂಡ್ರೆ ಯಾಕೆ ನಾವು ವಿಂಟರ್ ಅಲ್ಲಿ ನಮ್ಗೆ
ವಾರ್ಮ್ ಆಗಿರುತ್ತೆ ಅಂತ ಕೇಳಿದ್ದಾರೆ, ಡಿಸ್ಕಸ್ ಮಾಡಿ ಅಂತ. ಡ್ಯೂರಿಂಗ್ ವಿಂಟರ್ಸ್ ಅಲ್ಲಿ ನಮಗೆ ವಿ ಪ್ರಿಫರ್ ವಿಯರಿಂಗ್ ಮೋರ್ ಲೇಯರ್ ಆಫ್ ಕ್ಲಾತಿಂಗ್. ಸೊ ಇಲ್ಲಿ ಲೇಯರ್ಸ್ ಆಫ್ ಕ್ಲಾತಿಂಗ್ ನ ತುಂಬಾ ಇರುವಂತ ಲೇಯರ್ಸ್ ಇರುವಂತ ಕ್ಲಾತ್ಸ್ ನಾವು ಯೂಸ್ ಮಾಡಕ್ಕೆ ಪ್ರಿಫರ್ ಮಾಡ್ತೀವಿ ದ್ಯಾನ್ ಜಸ್ಟ್ ಒನ್ ಥಿಕ್ ಪೀಸ್ ಆಫ್ ಎ ಕ್ಲಾತಿಂಗ್. ಸೊ ಅಲ್ಲಿ ಒನ್ ಥಿಕ್ ಆಫ್ ಪೀಸ್ ಹತ್ರ ಓಕೆ, ತುಂಬಾ ಒನ್ ಥಿಕ್ ಆಫ್ ಪೀಸ್ ಇಂದ ನಮಗೆ ಬೆಚ್ಚಗೆ ಅನ್ಸಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಮೋರ್ ಲೇಯರ್ಸ್ ಇರುವಂತ ಕ್ಲಾತ್ಸ್ ನಾವು ಯೂಸ್ ಮಾಡ್ತೀವಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಏರ್ ಗೆಟ್ ಸ್ಟ್ರಾಪ್ಡ್ ಇನ್ ಬಿಟ್ವೀನ್ ದ ವೇರಿಯಸ್ ಕ್ಲಾತಿಂಗ್ ಲೇಯರ್ಸ್. ಈ ಎರಡು ಕ್ಲಾತಿಂಗ್ ಲೇಯರ್ ಅಂತ ಅನ್ಕೊಂಡ್ರೆ ಓಕೆ, ಎರಡು ಲೇಯರ್ಸ್ ಮಧ್ಯೆ ಏರ್ ಅನ್ನೋದು ಟ್ರ್ಯಾಪ್ ಆಗುತ್ತೆ. ಏರ್ ಅನ್ನೋದನ್ನ ಓಕೆ ಔಟ್ಸೈಡ್ ಇರೋ ಹೇರ್ನ ಒಳಗಡೆಗೆ ಮತ್ತೆ ಒಳಗಡೆ ಇರೋ ಹೀಟ್ನ ಔಟ್ಸೈಡ್ಗೆ ಬಿಡೋಕೆ ಆಗಲ್ಲ, ಅಲ್ಲಿ ಟ್ರ್ಯಾಪ್ ಅನ್ನೋದು ಮಾಡುತ್ತೆ. ಓಕೆ, ಹೇರ್ ಬೀಯಿಂಗ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್. ಸೊ ಈ ಕ್ಲಾತ್ಸ್ ಅನ್ನೋದು ಬೀಯಿಂಗ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್ ಓಕೆ ಇರೋದ್ರಿಂದ ಏರ್ ಪ್ರೆಸೆಂಟ್ ಓಕೆ, ಏರ್ ಪ್ರಿವೆಂಟ್ ಹೀಟ್ ಲಾಸ್ ಫ್ರಮ್ ಅವರ್ ಬಾಡಿ. ಸೊ ಈ ಹೇರ್ ಅನ್ನೋದು ಪ್ರಿವೆಂಟ್ ಮಾಡುತ್ತೆ ಹೇರ್ ಲಾಸ್ನ ಓಕೆ, ಹೀಟ್ ಲಾಸ್ನ ಅಲ್ಲಿ ಪ್ರಿವೆಂಟ್ ಮಾಡುತ್ತೆ ಈ ಏರ್ ಅನ್ನೋದು. ಸೊ ನಮ್ಮ ಬಾಡಿಯಿಂದ ಔಟ್ಸೈಡ್ ಹೋಗದೆ. ಏನ್ಸ್ ಲೇಯರ್ಸ್ ಆಫ್ ಎ ಕ್ಲಾತಿಂಗ್ ಕೀಪ್ಸ್ ಆಸ್ ವಾರ್ಮರ್ ದನ್ ಎ ಸಿಂಗಲ್ ಲೇಯರ್. ಸೊ ಅದಕ್ಕೆ ನಮಗೆ ತುಂಬಾ ಇರುವಂತ ಲೇಯರ್ಸ್ ನಮ್ಮನ್ನ ಬೆಚ್ಚಗೆ ಇರುತ್ತೆ ದಾನ್ ಎ ಸಿಂಗಲ್ ಲೇಯರ್ ನ ಕಂಪೇರ್ ಮಾಡಿದ್ರೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 6. Look at figure. Mark where the heat being transferred by convection and by radiation. ಕ್ವೆಶನ್ ಬಂದ್ಬಿಟ್ಟು ನಮ್ಗೆ ಇಲ್ಲೊಂದು ಫಿಗರ್ ಕೊಡ್ತಾರೆ. ಓಕೆ, ಸೊ ದಟ್ ಫಿಗರ್ ಇಸ್
ಸೊ ದಿಸ್ ಇಸ್ ದ ಡಯಾಗ್ರಾಮ್. ಇದರಲ್ಲಿ ವಾಟರ್ ಫಿಲ್ ಆಗಿದೆ, ಓಕೆನಾ. ಸೊ ಈ ಫಿಗರ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಓಕೆ, ಇದರಲ್ಲಿ ಮಾರ್ಕ್ ಮಾಡಿ, ಲುಕ್ ಅಟ್ ದ ಫಿಗರ್ ದಿಸ್. ಈ ಫಿಗರ್ನ ನೀವು ನೋಡಿಕೊಂಡು ವೇರ್ ದ ಹೀಟ್ ಇಸ್ ಬೀಂಗ್, ಸೊ ಇಲ್ಲಿ ಅಲ್ಲಿ ನಮಗೆ ಕಂಡಕ್ಷನ್, ಟ್ರಾನ್ಸ್ಫರ್, ಹೀಟ್, ಓಕೆ, ಹೀಟ್ ಅನ್ನೋದು ಎಲ್ಲಿ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅನ್ನೋದು ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ಮಾರ್ಕ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ಇಸ್ ಫಸ್ಟ್ ಒನ್, transfer of heat from burner to pan is by radiation. So ಇಲ್ಲಿ ಬರ್ನರ್ ಇಂದ ಪಾನ್ಗೆ, ದಿಸ್ ಇಸ್ ಬರ್ನರ್ ಅಂತ ಅನ್ಕೊಂಡ್ರೆ ನಾವು ಈ ಬರ್ನರ್ ಇಂದ ಪಾನ್ಗೆ ಹೋಗ್ತಿರೋದು, ಓಕೆ, ಆ ಹೀಟ್ ಟ್ರಾನ್ಸ್ಫರ್ ನ ನಾವು ರೇಡಿಯೇಷನ್ ಅಂತ ಹೇಳ್ತೀವಿ. And second one is transfer of heat from pan to water is by conduction. ಸೊ ಇಲ್ಲಿ ಈ ಪ್ಯಾನ್ ಇಂದ ಏನು ಹೀಟ್, ಪ್ಯಾನ್ ಇಂದ ಒಳಗಡೆ ಇರೋ ವಾಟರ್ಗೆ ಏನು ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆಯೋ ಅದನ್ನ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಅಂಡ್ ಥರ್ಡ್ ಒನ್ ಇಸ್ ಸೊ ಈ ವಿತಿನ್ ವಾಟರ್ ಅಲ್ಲಿ ಮಾತ್ರ ಇದೆ ಅಲ್ವಾ, ಎಲ್ಲೂ ಟ್ರಾನ್ಸ್ಫರ್ ಆಗ್ತದೆ, ಆ ವಾಟರ್ ಅಲ್ಲೇನೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ವಾ, ಸೊ ಅದನ್ನ ನಾವು ಏನ್ ಹೇಳ್ತೀವಿ, ಕನ್ವೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ಎಲ್ಲೆಲ್ಲಿ ರೇಡಿಯೇಷನ್ ಆಗ್ತಾ ಇದೆ, ಕಂಡಕ್ಷನ್ ಆಗ್ತಾ ಇದೆ, ಕನ್ವೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ರೇಡಿಯೇಷನ್ ಎಲ್ಲಿಂದ ಆಗ್ತಾ ಇದೆ, ಬರ್ನರ್ ಇಂದ ಪ್ಯಾನ್ಗೆ. ಓಕೆ, ಈ ಬರ್ನರ್ ಇಂದ ಪ್ಯಾನ್ಗೆ ಅಂದ್ರೆ ಈ ರೀತಿ, ಇದನ್ನ ನಾವೇನ್ ಹೇಳ್ತೀವಿ, ರೇಡಿಯೇಷನ್ ಅಂತ ಹೇಳ್ತೀವಿ, ರೇಡಿಯೇಷನ್. ಅಂಡ್ ನೆಕ್ಸ್ಟ್ ಒನ್ ಹೀಟ್ ಬಂದು ನಮಗೆ ಪ್ಯಾನ್ ಇಂದ ವಾಟರ್ಗೆ. ಸೊ ಈ ಪ್ಯಾನ್ ಇದೆಯಲ್ಲ, ಸೊ ಈ ಪ್ಯಾನ್ ಇಂದ ವಾಟರ್ಗೆ ಏನ್ ಟ್ರಾನ್ಸ್ಫರ್ ಆಗ್ತಿದೆಯೋ ಅದನ್ನ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಓಕೆನಾ. ವಿತಿನ್ ವಾಟರ್ ಅಲ್ಲಿ ಆಗ್ತಿರೋದನ್ನ ನಾವು, ಓಕೆ, ಸೊ ಈ ವಾಟರ್ ಅಲ್ಲೇ ಆಗ್ತಿರೋದನ್ನ ನಾವು ಏನ್ ಹೇಳ್ತೀವಿ, ಕನ್ವೆಕ್ಷನ್ ಅಂತ ಹೇಳ್ತೀವಿ. ವಾಟರ್ ಅಲ್ಲಿ ಯಾವ ರೀತಿ ಆಗುತ್ತೆ, ದಿಸ್ ಇಸ್ ವಾಟರ್ ಅಂತ ಅನ್ಕೊಂಡ್ರೆ, ಓಕೆ, ಇಲ್ಲಿ ನಾವು ಹೀಟ್ ಅನ್ನೋದನ್ನ ಅಪ್ಲೈ ಮಾಡ್ತಾ ಇದ್ರೆ ಈ ವಾಟರ್ ಅನ್ನೋದು ಇಲ್ಲಿ ಫಸ್ಟ್ ಹೀಟ್ ಆಗುತ್ತೆ, ಓಕೆನಾ. ಆಮೇಲೆ ಇದೆಲ್ಲರನ್ನು ಸೈಡ್ಗೆ ಹೋಗಿ ಅಂಡ್ ಸೈಡ್ ಅಲ್ಲಿ ಇರೋದೆಲ್ಲ ಇದ್ರ ಹತ್ರ ಬಂದು ಈ ಪ್ಲೇಸ್ ನ ಆಕ್ಯುಪೈ ಮಾಡಿಕೊಂಡು ಇಲ್ಲಿ ವಾಟರ್ ಅನ್ನೋದು ಹೀಟ್ ಆಗುತ್ತೆ, ರೈಟ್. ಸೊ ಆ ರೀತಿ ಹೀಟ್ ಅನ್ನೋ ಟ್ರಾನ್ಸ್ಫರ್ ಇಲ್ಲಿ ಕನ್ವೆಕ್ಷನ್ ವಿತಿನ್ ದ ವಾಟರ್ ಒಳಗಡೆನೆ ಆಗ್ತಾ ಇರೋದನ್ನ ನಾವು ಕನ್ವೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 7. Question number 7. In places of hot climate, it is advised that the outer walls of houses be painted white. Explain. ಸೊ ಇಲ್ಲಿ ಕೆಲವೊಂದು ಹಾಟ್ ಕ್ಲೈಮೇಟ್ ಪ್ಲೇಸಸ್ ಅಲ್ಲಿ ಅವರು ಅಲ್ಲಿ ಔಟರ್ ವಾಲ್ಸ್ ನ, ಹೌಸಸ್ ಔಟರ್ ವಾಲ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ವೈಟ್ ಪೇಂಟ್ ಆಗಿ, ಓಕೆ,
ಪೇಂಟ್ ಮಾಡಿ ಅಂತ ಹೇಳಿ ಅಲ್ಲಿ ಅಡ್ವೈಸ್ ಮಾಡ್ತಾರೆ. ಯಾಕೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವೆಶನ್ ಕೇಳಿದ್ದಾರೆ. ಯಾಕೆ ಈ ವಾಲ್ಸ್, ಔಟರ್ ವಾಲ್ಸ್ ಎಲ್ಲ ಹೌಸಸ್ಗೆ ವೈಟ್ ಪೇಂಟ್ನೇ ಯಾಕೆ ಅವರು ಅಲ್ಲಿ ಹೊಡಿಬೇಕು, ಯಾಕೆ ವೈಟ್ ಪೇಂಟ್ ಅನ್ನೋದೇ ಅಲ್ಲಿ ಅಡ್ವೈಸ್ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಆನ್ಸರ್ ಇಸ್ in place of hot climate, it is advised to paint the outer walls of houses as white because a light color such as white reflects back most of the heat that falls on it. Hence, a light color tends to keep the house cool. So ಇಲ್ಲಿ in places of a hot climate ಅಲ್ಲಿ ನಾವು it is advised to paint the outer walls of the houses as white. ಇಲ್ಲಿ ಪೇಂಟ್ ಮಾಡೋದಕ್ಕೆ ಔಟರ್ ವಾಲ್ಸ್ನ ವೈಟ್ ಪೇಂಟ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ light color such as white reflect back most of the heat that falls on it. ಸೊ ಇಲ್ಲಿ ಲೈಟ್ ಕಲರ್ ಅಂದ್ರೆ ಇಲ್ಲಿ ವೈಟ್ ಅಂತ ಅಲ್ವಾ. ಸೊ ಈ ಲೈಟ್ ಕಲರ್ ಅನ್ನೋದು ಏನು ಹೀಟ್ ಅದ್ರ ಮೇಲೆ ಬೀಳುತ್ತೋ, ಓಕೆ, ಸನ್ನಿಂದ ನಮಗೆ ಹೌಸ್ಗೆ ಬೀಳುತ್ತೆ ಅಲ್ವಾ. ಸೊ ಸನ್ನಿಂದ ಏನು ಬೀಳುತ್ತೋ ಹೌಸ್ಗೆ ಆ ಲೈಟ್, ಅದು ಮೋಸ್ಟ್ ಆಫ್ ಆಲ್ ಅದು ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ ಇದು ಹೌಸ್ ಅಂತ ಹೇಳಿದ್ರೆ ಸನ್ನಿಂದ ಬರುವಂತ ರೇಡಿಯೇಷನ್ಸ್, ಓಕೆ, ಆ ಹೀಟ್ನ ಇದು ಮೋಸ್ಟ್ ಆಫ್ ಆಲ್ ಅದು ಮತ್ತೆ ಮೇಲಕ್ಕೆ ರಿಫ್ಲೆಕ್ಟ್ ಮಾಡುತ್ತೆ, ಅಟ್ಮಾಸ್ಫಿಯರ್ಗೆ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಇದು ವೈಟ್ ಪೇಂಟ್ ಆಗಿ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಓಕೆ, ಹೆನ್ಸ್ ದ ಲೈಟ್ ಕಲರ್ ಟೆನ್ಸ್ ಟು ಕೀಪ್ ದ ಹೌಸ್ ಕೂಲ್. ಸೊ ಯಾವಾಗ ಈ ಲೈಟ್ ಅನ್ನೋದು, ಈ ರೇಡಿಯೇಷನ್ಸ್, ಈ ಹೀಟ್ ಅನ್ನೋದು ಬರುತ್ತೋ ನಮಗೆ, ಓಕೆ, ಸೊ ಆಗ ಅದು ರಿಫ್ಲೆಕ್ಟ್ ಮಾಡಿದಾಗ ಅಲ್ಲಿ ಹೀಟ್ ಅನ್ನೋದು ಕಮ್ಮಿ ಇರುತ್ತೆ ಅಲ್ವಾ. ಹೀಟ್ ಅನ್ನೋದು ಕಮ್ಮಿ ಇರೋದ್ರಿಂದ ಹೌಸ್ ಅದು ಕೂಲ್ ಆಗಿ ಇರುತ್ತೆ. ವೈಟ್ ಪೇಂಟ್ ಮಾಡೋದ್ರಿಂದ ಕೂಲ್ ಆಗಿ ಇರುತ್ತೆ. ಸೊ ಅದಕ್ಕೇನೆ ಸಮ್ಮರ್ಸ್ ಅಲ್ಲಿ, ಓಕೆ, ನಾವು ವೈಟ್ ಪೇಂಟ್ ಮಾಡಬೇಕು ಅಂತ ಹೇಳ್ತೀವಿ. ಓಕೆನಾ, ಹಾಟ್ ಕ್ಲೈಮೇಟ್ ಅಂತ ಹೇಳಿದ್ರೆ ಸಮ್ಮರ್ಸ್ ಅಲ್ವಾ. ಸೊ ಹಾಟ್ ಕ್ಲೈಮೇಟ್ ಅಲ್ಲಿ ನಮಗೆ ವೈಟ್ ಪೇಂಟ್ ಮಾಡಬೇಕು. ವಾಲ್ಸ್ ಆಫ್ ದ ಔಟರ್ ವಾಲ್ಸ್ ಆಫ್ ದ ಹೌಸಸ್ಗೆ ನಾವು ವೈಟ್ ಪೇಂಟ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 8. Question number 8. One liter of water at 30 degrees Celsius is mixed with 1 liter of water at 50 degrees Celsius. The temperature of the
of the mixture will be option A 80 degrees Celsius, B more than 50 degrees Celsius but less than 80 degrees Celsius, C is 20 degrees Celsius, D is between 30 degrees Celsius to and 50 degree Celsius. Okay na? So ಇಲ್ಲಿ 1 liter of a water at 30 degree Celsius, okay, 1 liter of a water ಅನ್ನೋದು okay 30 degree Celsius ಇರುತ್ತೆ, is mixed with 1 liter of a water at 50 degree Celsius. 1 liter ಅಷ್ಟು ವಾಟರ್ನ ಫಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅದು ಓಕೆ ಟೆಂಪರೇಚರ್ ಅನ್ನೋದು, ಅದನ್ನ 50 ಡಿಗ್ರಿ ಸೆಲ್ಸಿಯಸ್ ಜೊತೆ ಮಿಕ್ಸ್ ಮಾಡಿದ್ರೆ ನಮಗೆ ದ ಟೆಂಪರೇಚರ್ ಆಫ್ ದ ಮಿಕ್ಸ್ಚರ್ ಅನ್ನೋದು ಏನಾಗುತ್ತೆ ಇಲ್ಲಿ ಆಪ್ಷನ್ ಎ 80 ಡಿಗ್ರಿ ಆಗುತ್ತಾ ಅಥವಾ ಮೋರ್ ದೆನ್ 50 ಡಿಗ್ರಿ ಸೆಲ್ಸಿಯಸ್ ಅಥವಾ ಇದರಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಲೆಸ್ ದ್ಯಾನ್ 80 ಓಕೆನಾ, ಮೋರ್ ದ್ಯಾನ್ 50 ಇರುತ್ತೆ ಅಂಡ್ ಲೆಸ್ ದ್ಯಾನ್ 80 ಇರೋದಾ ಅಥವಾ 20 ಡಿಗ್ರಿ ಇರೋದಾ ಅಥವಾ 20 ಡಿಗ್ರಿ ಸೆಲ್ಸಿಯಸ್ ಇರೋದಾ ಅಥವಾ ಬಿಟ್ವೀನ್ 30 ಡಿಗ್ರಿ ಸೆಲ್ಸಿಯಸ್ ಇಂದ 50 ಡಿಗ್ರಿ ಸೆಲ್ಸಿಯಸ್ ಇರೋದಾ ಅಂತ ಕೇಳಿದ್ದಾರೆ ಓಕೆನಾ. ಸೊ ಇದಕ್ಕೆ ಆನ್ಸರ್ ಇಸ್ ಡಿ. ಆನ್ಸರ್ ಇಸ್ ಡಿ. The temperature of the mixture is between 30 degree Celsius and 50 degree Celsius. Okay na? So ಇಲ್ಲಿ ಯಾವ ರೀತಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತೆ 50 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಇರುತ್ತೆ. ಸೊ ಇದು ಫಸ್ಟ್ ಒಂದು 30 ಡಿಗ್ರಿ ಅಲ್ವಾ, ಸೊ ಇದು ಮತ್ತೆ ಇದು ಎರಡು ಮಿಕ್ಸ್ ಮಾಡ್ತಿದ್ದೀವಿ ಅಂದ್ರೆ ಟೆಂಪರೇಚರ್ ಸಹ ಇವೆರಡರ ಮಧ್ಯದಲ್ಲೇ ಇರುತ್ತೆ ಅಲ್ವಾ. ಸೊ ಈ ಮಧ್ಯದಲ್ಲೇ ಇರೋದ್ರಿಂದ ನಮಗೆ ಆಪ್ಷನ್ ಇಸ್ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಇದು ಮೈನಸ್ ಮಾಡುತ್ತೆ ಅಲ್ವಾ, 30ಯಲ್ಲಿ 50ಯಲ್ಲಿ 30 ಮೈನಸ್ ಮಾಡಿ ಆ ರೀತಿ ಇರುತ್ತಾ ಇಲ್ಲ ಅಲ್ವಾ. ಸೊ ಮೋರ್ ದೆನ್ 50 ಅಂತ ಹೇಳಿದ್ರೆ ಇಲ್ಲಿ ಓಕೆ ಮೋರ್ ದೆನ್ 50 ಅಂತ ಹೇಳಿದ್ರೆ ಇಲ್ಲಿ ಇರೋದೇ ಮ್ಯಾಕ್ಸಿಮಮ್ ಇಲ್ಲಿ 50 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಯಾವ ರೀತಿ ಮೋರ್ ದೆನ್ ಆಗುತ್ತೆ ಆಗಲ್ಲ ಅಲ್ವಾ. ಅಂಡ್ ಎ ಒನ್ ಇಸ್ 80 ಡಿಗ್ರಿ ಸೆಲ್ಸಿಯಸ್. ಸೊ 80 ಡಿಗ್ರಿ ಅಂತ ಹೇಳಿದ್ರೆ ಎರಡನ್ನೂ ಪ್ಲಸ್ ಮಾಡಬೇಕು ಓಕೆ. ಇಲ್ಲಿ ಮ್ಯಾಕ್ಸಿಮಮ್ 50 ಇರುತ್ತೆ ಓಕೆನಾ. ಸೊ ಮ್ಯಾಕ್ಸಿಮಮ್ 50 ಅಂತ ಹೇಳಿದ್ರೆ 80 ಯಾವ ರೀತಿ ಆಗುತ್ತೆ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಆಪ್ಷನ್ ಡಿ ಬಿಟ್ವೀನ್ 30 ಡಿಗ್ರಿ ಸೆಲ್ಸಿಯಸ್ ಇಂದ 50 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಇಸ್ 50 ಡಿಗ್ರಿ ಸೆಲ್ಸಿಯಸ್ ಅಂಡ್ ಮಿನಿಮಮ್ ಟೆಂಪರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್ ಓಕೆನಾ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 9. Question number 9. An iron ball at 40 degrees Celsius is dropped in a mug containing water at 40 degrees Celsius. Water at 40 degrees Celsius. The heat will. So option A is flow from iron ball to water. B not flow from iron ball to water or from water to iron ball.
So C is flow from water to iron ball. D, increase the temperature of both. Okay, so ಇಲ್ಲಿ answer is an iron ball at 40 degrees Celsius. So ಇಲ್ಲಿ ಈ ಐರನ್ ಬಾಲ್ದು ಟೆಂಪರೇಚರ್ ಎಷ್ಟಿದೆ, ಐರನ್ದು ನಮಗೆ 40 ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ವಾ. ಆ್ಯಂಡ್ ಈಸ್ ಡಿಪ್ಡ್ ಇನ್ ಅ ಮಗ್ ಕಂಟೈನಿಂಗ್ ವಾಟರ್ ಅಟ್ 40 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಸಹ ನಮಗೆ ಈ ಮಗ್ದಲ್ಲಿ ವಾಟರ್ ಇದೆ ಅಲ್ವಾ, ಸೊ ವಾಟರ್ದು ಸಹ ನಮಗೆ ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಇದೆ. ಓಕೆನಾ. ಸೊ ದ ಹೀಟ್ ವಿಲ್, ಸೊ ಹೀಟ್ ಅನ್ನೋದು ಏನಾಗುತ್ತೆ ಇಲ್ಲಿ ಅಂತ, ಫಸ್ಟ್ ಆಪ್ಷನ್ ಎ ಈಸ್ ಫ್ಲೋ ಫ್ರಮ್ ಐರನ್ ಬಾಲ್ ಟು ವಾಟರ್. ಸೊ ಈ ಐರನ್ ಬಾಲ್ ಇಂದ ವಾಟರ್ಗೆ ಈ ಹೀಟ್ ಅನ್ನೋದು ಫ್ಲೋ ಆಗುತ್ತಾ. ಸೆಕೆಂಡ್ ಆಪ್ಷನ್ ಇಸ್ ನಾಟ್ ಫ್ಲೋ ಫ್ರಮ್ ಐರನ್ ಬಾಲ್ ಟು ವಾಟರ್ ಆರ್ ಫ್ರಮ್ ವಾಟರ್ ಟು ದ ಐರನ್ ಬಾಲ್. ಸೊ ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನೋದು ಆಗಲ್ಲ. ಐರನ್ ಇಂದ ವಾಟರ್ಗೆ, ವಾಟರ್ ಇಂದ ಐರನ್ಗೆ ಯಾವುದೇ ರೀತಿಯ ಟ್ರಾನ್ಸ್ಫರ್ ಅನ್ನೋದು ಆಗಲ್ಲ. ಅಂಡ್ ಸಿ ಇಸ್ ಫ್ಲೋ ಫ್ರಮ್ ವಾಟರ್ ಟು ಐರನ್. ಸೊ ಇಲ್ಲಿ ವಾಟರ್ ಇಂದ ಐರನ್ಗೆ ಹೋಗುತ್ತೆ ಅಂತ. ಓಕೆ. ಅಂಡ್ ಡಿ ಇಸ್ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದ ಬೋತ್. ಸೊ ಇವೆರಡರಲ್ಲೂ ಸಹ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಓಕೆ. ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ರೆ ದಟ್ ಇಸ್ ಬಿ. ಆನ್ಸರ್ ಇಸ್ ಬಿ. ಆನ್ಸರ್ ಇಸ್ ಬಿ. ನಾಟ್ ಫ್ಲೋ ಫ್ರಮ್ iron ball to water or from water to iron ball. ಯಾಕೆ ಇಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನೋದು ಆಗಲ್ಲ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಟೆಂಪರೇಚರ್ನ ನೋಟ್ ಮಾಡಿ. ಓಕೆ. ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ, ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇಲ್ಲಿ ನಾವು ನಮಗೆ ಗೊತ್ತಿರೋ ಪ್ರಕಾರ ಹೀಟ್ ಅನ್ನೋದು ಹಾಟರ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ಹೋಗುತ್ತೆ. ಓಕೆ. ಹಾಟರ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ಹೋಗುತ್ತೆ. ಅಂದ್ರೆ ಟೆಂಪರೇಚರ್ ಆಫ್ ದಿಸ್ ಹಾಟ್ ಬಾಡಿ ಈಸ್ ಓಕೆ ಇಲ್ಲಿ ಜಾಸ್ತಿ ಹೈ ಇದೆ ಅಂತ. ಸೊ ಹೈ ಟೆಂಪರೇಚರ್ ಅನ್ನೋದು ಹೈ ಬಾಡಿ, ಓಕೆ, ಹೈ ಟೆಂಪರೇಚರ್ ಆಫ್ ದ ಒಂದು ಆಬ್ಜೆಕ್ಟ್ ಅಂತ ಹೇಳಿದ್ರೆ, ಹೈ ಟೆಂಪರೇಚರ್ ಇದ್ರೆ ಅಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ, ಕಮ್ಮಿ ಇರೋದ್ರೆ ಲೋವರ್ ಟೆಂಪರೇಚರ್ಗೆ. ಓಕೆ. ಹೀಟ್ ಅನ್ನೋದು ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಹೈ ಟೆಂಪರೇಚರ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಹೈ ಟೆಂಪರೇಚರ್ ಟು ದ ಲೋ ಟೆಂಪರೇಚರ್. ಸೊ ಹೈ ಟೆಂಪರೇಚರ್ ಇಂದ ಲೋ ಟೆಂಪರೇಚರ್ಗೆ ಆಗುತ್ತೆ. ಅದೇ ಈಗ ಇವೆರಡಕ್ಕೂ ಸೇಮ್ ಇದೆ ಟೆಂಪರೇಚರ್ ಅಂತ ಹೇಳಿದ್ರೆ ಅಲ್ಲಿ ನ್ಯೂಟ್ರಲೈಸೇಷನ್ ಆಗುತ್ತೆ, ಯಾವುದೇ ರೀತಿಯ ನ್ಯೂಟ್ರಲ್ ಆಗುತ್ತೆ, ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಆಗಲ್ಲ. ಓಕೆ. ಸೇಮ್ ಅದೇ ರೀತಿನೇ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಓಕೆ. ಸ್ಟಡಿ ಆಗಿ ಇರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಯಾವುದೇ ರೀತಿಯ ಈ ಟೆಂಪರೇಚರ್ಸ್ ಅನ್ನೋದು ಸೇಮ್ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಫ್ಲೋ ಅನ್ನೋದು, ಓಕೆ, ಫ್ಲೋ ಆಫ್ ಹೀಟ್ ಅನ್ನೋದು ನಮಗೆ ಐರನ್ ಬಾಲ್ ಇಂದ ವಾಟರ್ಗೆ ಮತ್ತೆ ವಾಟರ್ ಇಂದ ಐರನ್ ಬಾಲ್ಗೆ ಯಾವುದೇ ರೀತಿಯ ಓಕೆ ಹೀಟ್ ಅನ್ನೋದು ಆಗಲ್ಲ. ಓಕೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶ್ಚನ್ ನಂಬರ್ 10. Question number 10. A wooden spoon is dipped in a cup of ice cream. Its other end. A, option A, becomes cold by the process of conduction to
process of conduction, and B becomes cold by the process of convection, and C becomes cold by the process of radiation. D does not become cold. ಸೊ ಇಲ್ಲಿ ವುಡನ್ ಸ್ಪೂನ್ ಅಂತ ನಾವು ತಗೊಂಡ್ರೆ ಅದನ್ನ ನಾವು ಕಪ್ ಆಫ್ ಐಸ್ ಕ್ರೀಮ್ ಅಲ್ಲಿ, ವುಡನ್ ಸ್ಪೂನ್ ಅನ್ನು ಕಪ್ ಆಫ್ ಐಸ್ ಕ್ರೀಮ್ ಅಲ್ಲಿ ಡಿಪ್ ಮಾಡಿದ್ರೆ ಇದ್ರದ್ದು ಒಂದು ಎಂಡ್ ನಮ್ಗೆ ಒಂದು ಎಂಡ್ ಮಾತ್ರ ನಾವು ಡಿಪ್ ಮಾಡ್ತೀವಿ, ಮತ್ತೆ ಇನ್ನ ಒಂದು ಎಂಡ್ ಏನಾಗುತ್ತೆ, ಎರಡು ಎಂಡ್ಸ್ ಅಲ್ವಾ ಇರುತ್ತೆ. ಸೊ ಇದರಲ್ಲಿ ಒಂದು ಹೆಣ್ಣ ನಾವು ಡಿಪ್ ಮಾಡಿದಾಗ ಇನ್ನ ಒಂದು ಎಂಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ವೆಶನ್. ಓಕೆನಾ. ಸೊ ಆಪ್ಷನ್ಸ್ ಆರ್, ಫಸ್ಟ್ ಆಪ್ಷನ್ ಇಸ್ ಬಿಕಮ್ ಕೋಲ್ಡ್ ಬೈ ದ ಪ್ರೋಸೆಸ್ ಆಫ್ ಕಂಡಕ್ಷನ್. ಇಲ್ಲಿ ಇನ್ನ ಒಂದು ಸಹ ಕೋಲ್ಡ್ ಆಗುತ್ತೆ ಬೈ ದ ಪ್ರೋಸೆಸ್ ಆಫ್ ಕಂಡಕ್ಷನ್ ಇಂದ ಕೋಲ್ಡ್ ಆಗುತ್ತೆ ಅದು ಅಂತ. ಬಿಕಮ್ಸ್ ಕೋಲ್ಡ್ ಬೈ ದ ಪ್ರೋಸೆಸ್ ಆಫ್ ಕನ್ವೆಕ್ಷನ್, ಇದು ಕೋಲ್ಡ್ ಆಗುತ್ತೆ, ಇನ್ನ ಒಂದು ಎಂಡು ಕೋಲ್ಡ್ ಆಗುತ್ತೆ ಬೈ ಕನ್ವೆಕ್ಷನ್ ಇಂದ, ಅಂಡ್ ಕೋಲ್ಡ್ ಆಗುತ್ತೆ ಬೈ ರೇಡಿಯೇಷನ್ಸ್ ಇಂದ, ರೇಡಿಯೇಷನ್ ಇಂದ ಕೋಲ್ಡ್ ಆಗುತ್ತೆ ಅಂತ. ಡಸ್ ನಾಟ್ ಬಿಕಮ್ ಕೋಲ್ಡ್. ಸೊ ಇದು ಇನ್ನ ಒಂದ್ ಕಡೆ ಡಸ್ ನಾಟ್ ಬಿಕಮ್ ಕೋಲ್ಡ್ ಅನ್ನೋದು ಆಗಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ ಇಸ್ ಡಿ. ಓಕೆ, ಆಪ್ಷನ್ ಆನ್ಸರ್ ಇಸ್ ಡಿ, ಬಿಕಾಸ್ ಇಟ್ಸ್ other end does not become cold as wood is a bad conductor of heat. ಸೊ ಇಲ್ಲಿ ಏನು, ಈ ವುಡ್ ಅನ್ನೋದು ಡಸ್ ನಾಟ್ ಬಿಕಮ್ ಕೋಲ್ಡ್ ಅಲ್ಲ ಇದು, ಬಿಕಾಸ್ ಯಾಕೆ ಅಂದ್ರೆ ಇದ್ರದ್ದು ಒಂದು ಎಂಡ್ ಅನ್ನೋದು ನಮಗೆ ಕೋಲ್ಡ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ವುಡ್ ಅನ್ನೋದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಥವಾ ಎಲೆಕ್ಟ್ರಿಸಿಟಿ. ಸೊ ಈ ವುಡ್ ಅನ್ನೋದು ಯಾವುದೇ ರೀತಿಯ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡಲ್ಲ, ರೇಡಿಯೇಷನ್ ಮಾಡಲ್ಲ, ಅಲ್ಲಿ ಕನ್ವೆಕ್ಷನ್ ಅನ್ನೋ ಪ್ರೋಸೆಸ್ ಅನ್ನೋದು ಆಗಲ್ಲ. ಬಿಕಾಸ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನೋದು ಆಗ್ತಾ ಇಲ್ಲ ಅಂತ ಹೇಳಿದಾಗ ಈ ಪ್ರೋಸೆಸಸ್ ಇಂದ ಯಾಕೆ ಆಗುತ್ತೆ, ರೈಟ್, ಆಗಲ್ಲ ಅಲ್ವಾ. ಕನ್ವೆಕ್ಷನ್ ಇಂದನೂ ಆಗಲ್ಲ, ಕಂಡಕ್ಷನ್ ಇಂದನೂ ಆಗಲ್ಲ, ರೇಡಿಯೇಷನ್ಸ್ ಇಂದನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಹೀಟ್ ಅನ್ನೋದೇ ಟೇಕ್ಸ್ ಪ್ಲೇಸ್ ಆಗ್ತಾ ಇಲ್ಲ. ಸೊ ಅದಕ್ಕೂ ಯಾಕೆ ಅಂತ ಹೇಳಿದ್ರೆ ವುಡ್ ಇಸ್ ದ ವುಡ್ ಅಲ್ವಾ, ವುಡನ್ ಸ್ಪೂನ್ ಅಂತ ಹೇಳಿದ್ರೆ ಇಲ್ಲಿ ವುಡ್ ಅಲ್ವಾ, ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಸೊ ಇದು ಯಾವುದೇ ರೀತಿಯ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ. ಅಂಡ್ ದ ಲಾಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 11. Stainless steel pans are usually provided with copper bottoms. The reason for this could be that option A, copper bottom makes the pan more durable,
option B, such pants appear colorful. C, copper is a better conductor of heat than the stainless steel. And D is copper is easier to clean than the stainless steel. And the answer is, so ಇಲ್ಲಿ ನಮಗೆ ಸ್ಟೇನ್ಲೆಸ್ ಸ್ಟೀಲ್ದು ಪ್ಯಾನ್ಸ್ ಅಂತ ತಗೊಂಡ್ರೆ ನಾವು ಆರ್ ಯೂಶಲಿ ಪ್ರೊವೈಡೆಡ್ ವಿತ್ ದ ಕಾಪರ್ ಬಾಟಮ್ಸ್ ಅನ್ನೋದು ಕಾಪರ್ ಅಲ್ಲಿ ಮಾಡಿರ್ತಾರೆ. ದ ರೀಸನ್ ಫಾರ್ ದಿಸ್ ಕುಡ್ ಬಿ ದ್ಯಾಟ್, ಸೊ ಇದಕ್ಕೆ ರೀಸನ್ ಯಾಕೆ ಸ್ಟೇನ್ಲೆಸ್ ಸ್ಟೀಲ್ಗೆ ಕಾಪರ್ ಕೋಟಿಂಗ್ ಕೊಟ್ಟಿರ್ತಾರೆ, ಕೆಳಗಡೆ ಬಾಟಮ್ ಅನ್ನೋದು ಕಾಪರ್ ಕೋಟಿಂಗ್ ಅನ್ನೋದು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾಪರ್ ಬಾಟಮ್ ಮೇಕ್ಸ್, ಓಕೆ, ಫಸ್ಟ್ ಆಪ್ಷನ್ ಇಸ್ ಕಾಪ್ಟ್. ಈ ಕಾಪರ್ ಬಾಟಮ್ ಅನ್ನೋದು ಮೇಕ್ಸ್ ದ ಪ್ಯಾನ್ ಮೋರ್ ಡ್ಯೂರಬಲ್, ಸೊ ತುಂಬಾ ದಿನ ಬಾಳಿಕೆ ಅನ್ನೋದು ಕೊಡುತ್ತೆ ಅಂತ ಫಸ್ಟ್ ಆಪ್ಷನ್. ಅಂಡ್ ಸೆಕೆಂಡ್ ಒನ್ ಇಸ್ ಸಚ್ ಪ್ಯಾನ್ಸ್, ಓಕೆ, ಈ ರೀತಿಯ ಪ್ಯಾನ್ಸ್ ಅಪಿಯರ್ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ. ಅಂಡ್ ಸಿ ಇಸ್ ಕಾಪರ್ ಇಸ್ ಅ ಬೆಟರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ದ ಸ್ಟೈನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಕಾಪರ್ ಅನ್ನೋದು ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ ದ್ಯಾನ್ ಸ್ಟೈನ್ಲೆಸ್ ಸ್ಟೀಲ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಬೇಗ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ ಅಂತ. ಆ್ಯಂಡ್ ಕಾಪರ್ ಈಸ್ ಈಸಿಯರ್ ಟು ಕ್ಲೀನ್ ದ್ಯಾನ್ ದ ಸ್ಟೈನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಕಾಪರ್ ಅನ್ನೋದು ತುಂಬಾ ಈಸಿ ಆಗಿರುತ್ತೆ ಸ್ಟೈನ್ಲೆಸ್ ಸ್ಟೀಲ್ಗಿಂತ ಕ್ಲೀನ್ ಮಾಡೋದಕ್ಕೋಸ್ಕರ ಅಂತ. ಅಂಡ್ ದ ಆಪ್ಷನ್ ಇಸ್, ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ಸಿ. ಓಕೆ, ಕಾಪರ್ as a better conductor of heat than the stainless steel. ಸ್ಟೇನ್ಲೆಸ್ ಸ್ಟೀಲ್ಗೆ ಕಂಪೇರ್ ಮಾಡಿದ್ರೆ ಈ ಕಾಪರ್ ಅನ್ನೋದು ಬೆಟರ್ ಆಗಿ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ಸ್ ಅಲ್ಲಿ ನಮಗೆ ಕೆಳಗಡೆ ಬಾಟಮ್ ಅನ್ನೋದು ಕಾಪರ್ ಇಂದ ಕೋಟಿಂಗ್ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿಗೆ ಹೀಟ್ ಅನ್ನೋ ಚಾಪ್ಟರ್ ಫಿನಿಶ್ ಆಗಿದೆ ವಿತ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಸಹ. ಓಕೆ, ಸೊ ನಾವು ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಓಕೆ, ಆಸಿಡ್ ಬೇಸಿಸ್ ಅಂತ ನೆಕ್ಸ್ಟ್ ಚಾಪ್ಟರ್ ಇದೆ ಅಲ್ವಾ, ಸೊ ಅದನ್ನ ನೋಡೋಣ. ಓಕೆ, ಆ್ಯಂಡ್ ಥ್ಯಾಂಕ್ ಯು.